ಅಲ್ಲ ಕಣಲೆ ಕೊಂಗ, ನಿನ್ಗೇನೋ ಬರ್ಬಾರ್ದು ಮಲಗ್ರ ಬಂದಿರೋದು. ಅಲ್ಲ ದೇವ್ರನ್ನೂ ಬಿಡಲ್ಲ ಅಂತೀಯಲ್ಲೋ. ಮೊದ್ಲು ಹೆಂಗೋ ಕೊಂಕೊಂಗ್ ಆಡ್ಕೊಂಡು ಹೆಂಗೋ ಇದ್ದೆ ಅಂತೇಳಿ ಸುಮ್ಮನಾದ್ರೆ ಇತ್ತೀಚೆಗೆ ದೇವ್ರದ್ದು ಮಾಡಾಕಿ ತುಂಬಾ ಇದ್ ಮಾಡ್ತಾ ಇದೆಯಲ್ಲೋ. ನೀನ್ ಬಾಳಗೆ ಎಷ್ಟು ಬೆಂಕಿ ಹಾಕತ್ತು. ಅಲ್ಲ ದೇವ್ರದ್ದು ಮಾಡಿದ್ರೆ ಯಾರು ಸುಮ್ಮನೆ ಇರಲ್ಲ ಅಂತ ಅನ್ಕೊಂಡಿದ್ಯಲ್ಲ. ಇನ್ನೂ ಉಗಿತಾರ ಮಗ. ನೀನ್ ಏನ್ ಅನ್ಕೊಂಡಿದ್ಯಾ? ನೀನು ಜನನ ಮುಟ್ಟಾಳ್ರು ಅನ್ಕೊಂಡಿದ್ಯಾ? ಇನ್ನೂ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. ಮುಚ್ಕೊಂಡು ದೇವ್ರು ಮಾಡಿರೋದನ್ನ ಬಿಟ್ಬಿಡು. ಹೆಂಗೋ ಕೊಂಕೊಂಗ್ ಆಡ್ಕೊಂಡು ಚೆನ್ನಾಗಿದೆ ಇರು ಹಂಗೆ. ಇದೇನಾದ್ರೂ ದೇವ್ರ ವಿಷಯಕ್ಕೆ ಬಂದ್ರೆ ಮಗನೇ ಆಗದೇ ಬೇರೆ. ನೀನ್ ಅನ್ಕೊಂಡಿರ್ತೀಯ ದೇವ್ರದ್ ಮಾಡಿದ್ರೆ ಏನಾಗಲ್ಲ, ಏನಿದ್ ಬಿಡು ಇದೊಂದು ಕ್ರಿಂಜ್ ಕಂಟೆಂಟು ಅಂತ. ಲೇ ಮಾಡಿದುಣ್ಣ ಮಾರೆ ಅಂತ ದೇವ್ರು ಕರ್ಮ ಅನ್ನೋದು ಇಟ್ಟಿದ್ದಾನೆ. ಅದನ್ನ ಹೆಂಗ್ ಬರ್ಬೇಕು, ಯಾವ ರೀತಿಲಿ ಬರ್ಬೇಕೋ ಬಂದೇ ಬರುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೋ. ಎಷ್ಟೋ ಜನ ಮಾಡಿದ್ದಾರೆ, ವೇಷಭೂಷಣ ಹಾಕೊಂಡು ಮಾಡಿದ್ದಾರೆ, ಅದು ಒಂದು ಲೆಕ್ಕಕ್ಕೆ ಸರಿನಾ. ನೀನ್ ಮಾಡ್ತಿರೋದೇನು ಕೊಂಕೊಂಗ್ ಅನ್ಕೊಂಡು? ಅಯ್ಯ ನೀನ್ ಬಾಳ್ಗೆ ಇಷ್ಟು ಬೆಂಕಿ ಹಾಕ ಚೆನ್ನಾಗಿ ಉಗ್ಯಾನ ಅನ್ಕೋತೀನಿ. ಆದ್ರೆ ಏನ್ ಮಾಡ್ತೀಯಾ? ಹಾಕಿರೋ ದೇವ್ರದ್ದು ಬದುಕೊಂಡೆ ನನ್ನ ಮಗನೇ. ಇದೇ ರೀತಿ ಕಂಟಿನ್ಯೂ ಮಾಡೋ ನನ್ನ ಮಗನೇ. ನನ್ನ ಕಡೆಯಿಂದ ಏನ್ ಕೊಡ್ಬೇಕು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ನಿನಗೆ.